ಇನ್ನು ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹಳ ಮಹತ್ವದ್ದು. ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದನ್ನ ಏನು ಹೇಳಿದ್ದಾರೆ ಆಗಿದ್ದಾಗ ನೋಡೋಣ. ಬಾಗಲಕೋಟೆಯಲ್ಲೂ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಘೋಷಣೆಯಾಗಿದೆ. ಈ ವಿಚಾರದಲ್ಲಿ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಸ್ವಾಗತಿಸಿದ್ದಾರೆ. ಇದನ್ನ ಜಾತಿ ಗಣತಿಯ ಜೊತೆಗೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಿ ಅಂತ ಕೇಳಿಕೊಂಡಿದ್ದಾರೆ. ದಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಅದು ಕರ್ನಾಟಕದಲ್ಲಿ ಕೇವಲ ಜಾತಿ ಗಣತಿಯನ್ನ ನಡೆಸಿಲ್ಲ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನ ನಡೆಸಿದ್ದೇವೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದರ ಆಧಾರದ ಮೇಲೆ ಮೀಸಲಾತಿ ಪರಿಷ್ಕರಿಸುವ ಪ್ರಯತ್ನ ನಡೆದಿದೆ ಅಂತ ಹೇಳಿ ಸದ್ಯಕ್ಕೆ ಮಾಡಕ್ ಹೋಗಬೇಡಿ. ಅದನ್ನ ಕರ್ನಾಟಕದ ಜಾತಿ ಆಧಾರಿತ ಸಮೀಕ್ಷೆ ಪರಿಪೂರ್ಣ ಮಾದರಿಯನ್ನ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರಕ್ಕೆ ಯಾವುದೇ ಸಲಹೆ ಸಹಕಾರ ನೀಡೋಕೆ ನಾವು ಸಿದ್ಧ ಅನ್ನುವಂಥದ್ದನ್ನ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದರ ಜೊತೆಗೆ ರಾಜ್ಯದಲ್ಲಿ ನೀವು ಮಾಡಿರುವಂಥದ್ದನ್ನ ಜಾರಿ ಮಾಡಿ ಗೊತ್ತಾಗ್ಬೇಕು. ಆಮೇಲೆ ಕೇಂದ್ರ ಮಾಡಿದ ಸರಿ ಇದೆಯೋ ನೀವು ಮಾಡಿದ ಸರಿ ಇತ್ತು ಅಂತ ಹೇಳಿ ಅದನ್ನು ಸ್ವಲ್ಪ ಜಾರಿ ಮಾಡಿಬಿಡಿ ಬೇಗ. ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಅಂಡ್ ಕ್ಯಾಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿ. ಸೆನ್ಸಸ್ ಅಂಡ್ ಕ್ಯಾಟ್ ಸೆನ್ಸಸ್. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗುತ್ತೆ. ಹೇಳಿ, ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಬಂದಾಗ ಸಾಕಷ್ಟು ಟೀಕೆಗಳು ಕೇಳಿ ಬಂದಿರುವಂತದ್ದು. ಈಗ ಮತ್ತೆ ಮೇಲ್ಗಡೆಯೂ ಕೂಡ ಅದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ನೀವು ರಾಜ್ಯದಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಅದು ಇವಾಗ ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದೀವಿ. ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ. ಅವರು ರೈಟಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಯಾರು ಅದು ಏನೇನೋ ರಾಂಗ್ ಪ್ರಶ್ನೆ ಕೇಳ್ತಾರೆ. ಜಾತಿ ಗಣತಿ ವಿರೋಧ ಇರಲಿಲ್ಲಪ್ಪ, ಜಾತಿ ಗಣತಿ ಮಾಡಿರೋದು ಸರಿಯಾಗಿರ್ಲಿಲ್ಲ ಅನ್ನುವಂಥ ಪ್ರಶ್ನೆ ಅವೈಜ್ಞಾನಿಕವಾಗಿತ್ತು ಅಂತ ಹೇಳಿ ತಲೆ ಬುಡ ಇಲ್ಲದೆ ಕೇಳ್ತಾರೆ ಯಾರು ಅಲ್ಲಿ ಏನೇನೇನೋ. ಈಗ ಸರ್ಕಾರ ಮಾಡಬೇಕಾಗಿರುವಂಥದ್ದು ಬಹಿರಂಗಗೊಳಿಸಬೇಕು. ಯಾವ್ಯಾವ ಜಾತಿಗಳು ಎಷ್ಟಿದೆ ಅದನ್ನು ಮುಚ್ಚಿಡಬೇಡಿ. ಇನ್ನೂ ಕೂಡ ಯಾವ್ಯಾವ ಜಾತಿ ಎಷ್ಟಿದೆ ಅನ್ನುವಂಥದ್ದನ್ನು ಬಹಿರಂಗಗೊಳಿಸಿ, ಅವಾಗ ನಮಗೆ ಗೊತ್ತಾಗುತ್ತೆ ನೀವು ಸರಿ ಮಾಡಿದ್ರೋ ಇಲ್ವೋ ಅನ್ನೋದನ್ನು.